ಮುಸ್ಲಿಮರಿಗೆ ಸರ್ಕಾರಿ ಕಾಮಗಾರಿಗಳ ಗುತ್ತಿಗೆಯ ಮೀಸಲಾತಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತೆ ಸರ್ಕಾರಕ್ಕೆ ಡಿಮಾಂಡ್ ಇಟ್ಟಿದ್ದಾರೆ ಸಚಿವ ಜಮೀರ್ ಅಹಮದ್ ಖಾನ್. ಈಗಾಗಲೇ 4% ಮುಸ್ಲಿಮರಿಗೆ ಸರ್ಕಾರಿ ಕಾಮಗಾರಿಗಳಲ್ಲಿ ಗುತ್ತಿಗೆ ಮೀಸಲಾತಿಯನ್ನ ಮೊನ್ನೆ ನಡೆದಂತಹ ಬಜೆಟ್ನಲ್ಲಿ ಮುಖ್ಯಮಂತ್ರಿಗಳು ಮಂಡಿಸಿದ್ರು. ಆದರೆ ಈಗ ಸರ್ಕಾರಕ್ಕೆ ಅದು 4 ಅಲ್ಲ 10% ಆಗಬೇಕು ಅನ್ನುವ ಮನವಿಯನ್ನಿಟ್ಟಿದ್ದಾರೆ. 4ರಿಂದ 10%ಗೆ ಮೀಸಲಾತಿಯನ್ನು ಹೆಚ್ಚಳ ಮಾಡಬೇಕು ಅನ್ನುವ ಮನವಿ ಜಮೀರ್ ಅಹಮದ್ ಅವರಿಂದ ಸಲ್ಲಿಕೆಯಾಗಿದೆ. ಪುರಸ್ಕಾರ ಆಗುತ್ತಾ? ಮೀಸಲಾತಿಗೆ ಅಲ್ಪಸಂಖ್ಯಾತ ಸಚಿವರುಗಳ ಒತ್ತಾಯ ಜಾಸ್ತಿ ಆಗಿದೆ. ಸಿಎಂ ಸಿದ್ದು ಸಚಿವ ಜಮೀರ್ ಅಹಮದ್ಗೆ ಸಂಘಟನೆಗಳು ಕೂಡ ಅವ್ರಿಗೆ ಬಲ ಕೊಟ್ಟಿವೆ. ಅಲ್ಪಸಂಖ್ಯಾತ ಇಂಜಿನಿಯರ್ಸ್ ಅವರ ಅಸೋಸಿಯೇಷನ್ ಕೂಡ ಮನವಿ ಸಲ್ಲಿಕೆ ಮಾಡಿದೆ. ಅಲ್ಪಸಂಖ್ಯಾತ ಕಲ್ಯಾಣ ಇಲಾಖೆ ಕಾರ್ಯದರ್ಶಿಗೆ ಜಮೀರ್ ಪತ್ರ ಬರೆದಿದ್ದಾರೆ. ಮುಸ್ಲಿಮರನ್ನ 2B ಮೀಸಲಾತಿಯನ್ನ 10% ಹೆಚ್ಚಳ ಮಾಡಬೇಕು ಅನ್ನೋ ಮನವಿಯನ್ನ ಈ ಪತ್ರದ ಮುಖೇನ ಸರ್ಕಾರಕ್ಕೆ ಸಲ್ಲಿಸಿದ್ದಾರೆ. ಪರಿಶೀಲಿಸಿ ಸೂಕ್ತ ಕ್ರಮ ಕೈಗೊಳ್ಳಿ ಅಂತ ಜಮೀರ್ ಅಹಮದ್ ಸೂಚನೆ ಬರೆದಿದ್ದಾರೆ ಪತ್ರದಲ್ಲಿ. ಇದು ಒಂದು ರಾಜ್ಯದ ಅಲ್ಪಸಂಖ್ಯಾತ ಇಂಜಿನಿಯರ್ಸ್ ಅಸೋಸಿಯೇಷನ್ ಅವರು ಬರೆದಿದ್ದಂಥ ಒಂದು ಪತ್ರ. ಆ ಪತ್ರ ನೇರವಾಗಿ ಅದು ಒಂದು ಸಚಿವರಿಗೆ ಜಮೀರ್ ಅಹಮದ್ ಖಾನ್ಗೆ, ಇನ್ನೊಂದು ಮಾನ್ಯ ಮುಖ್ಯಮಂತ್ರಿಗಳಿಗೆ ಈ ಪತ್ರ ಫಾರ್ವರ್ಡ್ ಆಗಿತ್ತು. ಫಾರೂಕಿ ಜುನೈದಿ ಅನ್ನೋರು ಈ ಪತ್ರವನ್ನು ಬರೆದಿದ್ರು, ಅದರ ಅಧ್ಯಕ್ಷರು. ಆ ಪತ್ರಕ್ಕೆ ಸಂಬಂಧಪಟ್ಟಂತೆ ಪತ್ರದ ಜೊತೆಗೆ ಒಂದು ಸೂಚನೆಯನ್ನು ಮಾನ್ಯ ಸಚಿವರು ಕೊಟ್ಟಿದ್ದಾರೆ. ಆ ಸಚಿವರ ಸೂಚನೆಯ ಅನುಸಾರ ಮುಂದಿನ ಕ್ರಮ ಇದನ್ನು ಸರಿಯಾಗಿ ಪರಿಶೀಲನೆ ಮಾಡಿ ಕ್ರಮಕ್ಕೆ ಸೂಚಿಸಿದೆ ಅಂತ ಸಚಿವರು ಬರೆದಿದ್ದಾರೆ. ಸೊ ಜಮೀರ್ ಅಹಮದ್ ಖಾನ್ ಅವರ ಕೋರಿಕೆ ಮತ್ತು ಅವರ ಮನವಿ ಲೆಕ್ಕಾಚಾರದಲ್ಲೇ ಸರ್ಕಾರ ಈಗ ಇರುವಂಥ ಮೀಸಲಾತಿಯನ್ನು 4%ಇಂದ 10%ಗೆ ಏರಿಕೆ ಮಾಡೋದಾದರೆ ಅದರ ಸಾಧ್ಯತೆಗಳೇನು? 4%ಗೆ ಆಲ್ರೆಡಿ ಬೊಬ್ಬೆ ಬಿದ್ದಿದೆ. ಇನ್ನು ಅದನ್ನು 10%ಗೆ ಏರಿಕೆ ಮಾಡಿದ್ರೆ ಅದರಲ್ಲಿ ಯಾವ ರೀತಿ ದುಷ್ಪರಿಣಾಮ ಆಗುತ್ತೆ, ಯಾವ ರೀತಿ ಅದು ತಮಗೆ ಪೂರಕ ಆಗುತ್ತೆ, ಎಲ್ಲ ಲೆಕ್ಕಾಚಾರಗಳನ್ನು ಸರ್ಕಾರ ಮಾಡಬೇಕು. ಸದ್ಯಕ್ಕೆ ಈ ಪತ್ರ ಜಮೀರ್ ಅಹಮದ್ ಅವ್ರಿಗೆ ಸಲ್ಲಿಕೆ ಆಗಿದೆ. ಜಮೀರ್ ಅಹಮದ್ ಖಾನ್ ಅವರ ಮುಖಾಂತರ ಅದು ಸರ್ಕಾರಕ್ಕೂ ಕೂಡ ಸಲ್ಲಿಕೆ ಆಗ್ತಾ ಇದೆ. ಈಗಾಗಲೇ ಮೊನ್ನೆ ಬಜೆಟ್ನಲ್ಲಿ 4% ಇತ್ತು. ಮೊನ್ನೆ ಇನ್ನು ಬಜೆಟ್ ಮಂಡನೆ ಆಗಿರುವ ನೆನಪು ಕೂಡ ಮಾಸಿಲ್ಲ, ಅಧಿವೇಶನ ಕೂಡ ಮುಗ್ದಿಲ್ಲ. ಅಷ್ಟರೊಳಗಡೆ 4 ಅಲ್ಲ ರೀ, ಅದು 10ಕ್ಕೆ ಬೇಕು, 10% ಏರಿಕೆ ಮಾಡಬೇಕು ಅಂತ ಮನವಿ ಸಲ್ಲಿಸಿದ್ದಾರೆ. ಬಿಜೆಪಿ 4%ಗೆ ವಿರೋಧ ಇದೆ. ಗುತ್ತಿಗೆಗಳನ್ನು ಕಾಮಗಾರಿಗಳನ್ನು ಯಾವ ಮೀಸಲಾತಿ ಲೆಕ್ಕದಲ್ಲಿ ಕೊಡಬೇಕು ಅಂತ. ಕಾಮಗಾರಿ ಗುತ್ತಿಗೆ ಕೊಡೋದು ಹೇಗೆ? ಅದೊಂದು ಬಿಡ್ಡಿಂಗ್ ಪ್ರೊಸೆಸ್ಸು. ಆ ಪ್ರೊಸೆಸ್ನಲ್ಲಿ ಭಾಗಿಯಾಗಬೇಕು. ಅಲ್ಲಿ ಯಾವ ಜಾತಿ ಯಾವ ಮೀಸಲಾತಿ ಅಂತ ಒಂದು ಪ್ರಶ್ನೆ ಇದೆ. ಅದ್ರ ಜೊತೆಗೆ ಮುಸ್ಲಿಮರಿಗೆ ಮೀಸಲಾತಿ ಕೊಟ್ಟಿರೋದ್ರಿಂದ ಆಲ್ರೆಡಿ ಈ ಬಜೆಟನ್ನು ಹಲಾಲ್ ಬಜೆಟ್ಟು ಅಂತ ಕರೆದಿದ್ದಂಥ ಬಿಜೆಪಿ ಈ ವಿಚಾರವನ್ನು ಕೂಡ ಪ್ರಸ್ತಾಪ ಮಾಡಿತ್ತು. 4% ಅವ್ರಿಗೆ ಯಾಕೆ ಮೀಸಲಾತಿ ಕೊಡಬೇಕು, ಬೇರೆಯವ್ರಿಗೆ ಯಾಕೆ ಕೊಡಬಾರ್ದು, ಕೇವಲ ಮುಸ್ಲಿಮರಿಗೆ ಅಥವಾ ಅಲ್ಪಸಂಖ್ಯಾತರಿಗೆ ಮಾತ್ರ ಯಾಕೆ 4% ಮೀಸಲಾತಿಯನ್ನು ಸರ್ಕಾರ ಕೊಡಬೇಕು? ಇದು ಸರ್ಕಾರ ಮುಸ್ಲಿಂ ತುಷ್ಟೀಕರಣ ಮಾಡ್ತಾ ಇದೆ, ಓಲೈಕೆ ರಾಜಕಾರಣ ಮಾಡ್ತಾ ಇದೆ, ವೋಟ್ ಬ್ಯಾಂಕ್ ರಾಜಕಾರಣ ಮಾಡ್ತಾ ಇದೆ ಅಂತ ಬಿಜೆಪಿ ಪದೇ ಈ ವಿಚಾರವನ್ನು ಮುನ್ನೆಲೆಯಲ್ಲಿ ತರ್ತಾನೆ ಇರುತ್ತೆ. ಈಗ ಒಂದು ವೇಳೆ ಇದು 4ರಿಂದ 10%ಗೆ ಏರಿಕೆ ಆಯಿತು ಅಂತಂದರೆ ಬಿಜೆಪಿ ಕೈ ಮತ್ತೊಂದು ಭಾಳ ಪ್ರಬಲವಾದಂಥ ಅಸ್ತ್ರ ಸಿಕ್ಕಂಗೆ ಆಗುತ್ತೆ. ಸರ್ಕಾರ ಹೇಗಿದನ್ನು ನೋಡುತ್ತೆ, ಯಾವ ರೀತಿ ಈ ಮನವಿಯನ್ನು ಸರ್ಕಾರ ಅವಲೋಕನೆ ಮಾಡುತ್ತೆ, ಪುರಸ್ಕಾರ ಸಿಗುತ್ತಾ, ಅಥವಾ ಅವ್ರಿಗೂ ಬೇಡ ಇವ್ರಿಗೂ ಬೇಡ ಅಂತ ಇನ್ನೊಂದು ಸ್ವಲ್ಪ ಹೆಚ್ಚಳ ಮಾಡ್ತಾರಾ, ಇಲ್ಲ ಈಗ 4% ಏನು ನಿಗದಿತ ಮಿತಿ ಇದೆ ಆ ಮಿತಿಯನ್ನೇ ಮುಂದುವರಿಸುವ ಆದೇಶ ಆಗುತ್ತಾ? ಸದ್ಯಕ್ಕೆ ಎಲ್ಲ ಕುತೂಹಲಗಳು ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹುಟ್ಕೊಂಡಿದೆ. ಆದರೆ 4% ಸಾಕಾಗಲ್ಲ, 10% ಕೊಡಬೇಕು ಅನ್ನುವ ಜಮೀರ್ ಅಹಮದ್ ಖಾನ್ ಅವರ ಅಂದರೆ ಅವ್ರ ಥ್ರೂ ಬಂದಂಥ ಮನವಿಯಲ್ಲೂ ಕೂಡ ಹಲವು ಪರ ವಿರೋಧಗಳ ಚರ್ಚೆ ಆಗ್ತಾ ಇದೆ. ಆನಂದ್ ಈ ಬಗ್ಗೆ ಮಾಹಿತಿ ಕೊಡ್ತಾರೆ, ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಆನಂದ್, ಯಾರು ಮೊದಲಿಗೆ ಪತ್ರ ಬರೆದಿದ್ದು, ಈ ಪತ್ರಕ್ಕೆ ಸಂಬಂಧಪಟ್ಟಂಥ ಡೆವಲಪ್ಮೆಂಟ್ಗಳು ಏನೇನಾಗಿದೆ ಈವರೆಗೆ? ಆನಂದ್. ಪ್ರಣೀತ್, ಪ್ರಮುಖವಾಗಿ ಅಲ್ಪಸಂಖ್ಯಾತರಿಗೆ 4% ಮೀಸಲಾತಿ ಹೆಚ್ಚಳ ಮಾಡಿ ರಾಜ್ಯ ಸರ್ಕಾರ ಆದೇಶ ಮಾಡಿತ್ತು. ಬಜೆಟ್ ಅಲ್ಲೂ ಕೂಡ ಸಿಎಂ ಸಿದ್ದರಾಮಯ್ಯ ಘೋಷಣೆ ಮಾಡಿದ್ರು. ಈಗ ಸದ್ದಿಲ್ಲದೆ ಅದನ್ನ 10%ಗೆ ಏರಿಕೆ ಮಾಡತಕ್ಕಂತ ಒಂದು ಪ್ರಸ್ತಾವ ಈಗ ಸರ್ಕಾರದ ಮುಂದೆ ಹೋಗಿರ್ತಕ್ಕಂಥದ್ದು. ಪ್ರಮುಖವಾಗಿ ಕರ್ನಾಟಕ ರಾಜ್ಯ ಅಲ್ಪಸಂಖ್ಯಾತರ ಒಂದು ಇಂಜಿನಿಯರ್ಸ್ ಅಸೋಸಿಯೇಷನ್ ಏನಿದೆ, ಇವರು ಜಮೀರ್ ಅಹಮದ್ ಅವರಿಗೆ ಒಂದು ಬೇಡಿಕೆ ಅಂದ್ರೆ ಒಂದು ಮನವಿ ಪತ್ರವನ್ನ ಕೊಟ್ಟಿದ್ರು. 4% ಸಾಕೋಗೋದಿಲ್ಲ, ಅದನ್ನ 10%ಗೆ ಏರಿಕೆಯನ್ನ ಮಾಡಬೇಕು, ಸರ್ಕಾರಿ ಕಾಮಗಾರಿಗಳನ್ನ ಗುತ್ತಿಗೆಯಲ್ಲಿ ಅಂತ ಒಂದು ಡಿಮ್ಯಾಂಡ್ ಅನ್ನ ಇಟ್ಟಿದ್ರು. ಅದನ್ನ ಈಗ ಜಮೀರ್ ಅಹಮದ್ ಅವರು ಸರ್ಕಾರದ ಮಟ್ಟಕ್ಕೆ ತೆಗೆದುಕೊಂಡು ಹೋಗಿರ್ತಕ್ಕಂಥದ್ದು. ಪ್ರಮುಖವಾಗಿ ಆ ಒಂದು ಮನವಿ ಪತ್ರದ ಒಂದು ಹಿನ್ನೆಲೆಯಲ್ಲಿ ಆ ಒಂದು ಪತ್ರವನ್ನ ಅಲ್ಪಸಂಖ್ಯಾತ ಕಲ್ಯಾಣ ಇಲಾಖೆಗೆ ಜಮೀರ್ ಅಹಮದ್ ಅವರು ರವಾನೆ ಮಾಡಿರ್ತಕ್ಕಂಥದ್ದು. ಜೊತೆಗೆ ಈ ರೀತಿ 10% ಮೀಸಲಾತಿಯನ್ನ ಕೇಳ್ತಿದ್ದಾರೆ, ಇದನ್ನ ಪರಿಶೀಲನೆ ಮಾಡಿ ಕ್ರಮವನ್ನ ತೆಗೆದುಕೊಳ್ಳಿ ಅಂತ ಅಲ್ಪಸಂಖ್ಯಾತ ಇಲಾಖೆಯ ವಿಶೇಷ ಕಾರ್ಯದರ್ಶಿಗೆ ಒಂದು ಲೆಟರ್ ಅನ್ನು ಕೂಡ ಇವರ ಕಚೇರಿಯಿಂದ ಕಳಿಸ್ಕೊಟ್ಟಿರ್ತಕ್ಕಂಥದ್ದು. ಹಾಗಾಗಿ ಸದ್ದಿಲ್ಲದೆ ಇದನ್ನ 4% ಇಂದ 10%ಗೆ ಏರಿಕೆ ಮಾಡೋದಕ್ಕೆ ರಾಜ್ಯ ಸರ್ಕಾರ ಮುಂದಾಗುತ್ತಾ ಅನ್ನೋ ಒಂದು ಪ್ರಶ್ನೆನೂ ಕೂಡ ಈಗ ಎದ್ದಿರ್ತಕ್ಕಂಥದ್ದು. ಯಾಕೆಂತಂದ್ರೆ ಮೊನ್ನೆ ಅಷ್ಟೇ
ಜಮೀರ್ ಅಹಮದ್ ಅವರು ಹೇಳ್ತಾ ಇದ್ರು 4% ಸಾಕೋಗೋದಿಲ್ಲ, 14% ಅಷ್ಟು ಜನಸಂಖ್ಯೆ ಮುಸ್ಲಿಮರು ರಾಜ್ಯದಲ್ಲಿ ಇದ್ದಾರೆ. ಇವರಿಗೆ ಬಜೆಟ್ ನಲ್ಲಿ ಸುಮಾರು 60,000 ಕೋಟಿಯಷ್ಟು ಜನಸಂಖ್ಯೆ ಆಧಾರದ ಮೇಲೆ ಯೋಜನೆಗಳನ್ನ ಕೊಡಬೇಕು, ಅನುದಾನವನ್ನ ಕೊಡಬೇಕು ಅನ್ನೋ ಒಂದು ಡಿಮ್ಯಾಂಡ್ ಅನ್ನ ಇಟ್ಟಿದ್ರು. ಅದು ತುಂಬಾನೇ ಒಂದು ಚರ್ಚೆ ಆಗ್ತಾ ಇತ್ತು. ಈಗ 4% ಮೀಸಲಾತಿಯನ್ನ 10%ಗೆ ಏರಿಕೆ ಮಾಡಿ ಅಂತ ಖುದ್ದು ಸಚಿವ ಜಮೀರ್ ಅಹಮದ್ ಖಾನ್ ಅವರೇ ಅಲ್ಪಸಂಖ್ಯಾತ ಇಲಾಖೆಗೆ ಒಂದು ಪತ್ರವನ್ನ ಬರೆದಿದ್ದಾರೆ. ಇದು ತುಂಬಾ ಒಂದು ಚರ್ಚೆಗೂ ಕೂಡ ಗ್ರಾಸವಾಗ್ತಾ ಇದೆ. ಜೊತೆಗೆ ಬಿಜೆಪಿ ನಾಯಕರ ಒಂದು ಆಕ್ರೋಶಕ್ಕೂ ಕೂಡ ಕಾರಣ ಆಗ್ತಿದೆ. ಯಾಕಂದ್ರೆ ಅವ್ರು 4% ಮೀಸಲಾತಿ ನೀವು ಒಂದು ಸಮುದಾಯನ ಓಲೈಕೆ ಮಾಡೋದಕ್ಕೆ ಕೊಡ್ತಾ ಇದ್ದೀರಾ, ಹಾಗಾಗಿ ಇದನ್ನ ನಾವು ವಿರೋಧಿಸ್ತೀವಿ ಅಂತ ವಿರೋಧವನ್ನ ಮಾಡ್ಕೊಂಡು ಬರ್ತಾ ಇದ್ರು. ಈಗ 10% ಏರಿಕೆ ಮಾಡಿ ಅಂತ ಸಚಿವ ಜಮೀರ್ ಅಹಮದ್ ಅವರು ಡಿಮ್ಯಾಂಡ್ ಇಟ್ಟಿದ್ದಾರೆ. ಮುಂದೆ ರಾಜ್ಯ ಸರ್ಕಾರ ಯಾವ ಒಂದು ಕ್ರಮವನ್ನ ತೆಗೆದುಕೊಳ್ಳುತ್ತೆ ಅನ್ನೋದನ್ನ ಕಾದ್ ನೋಡ್ಬೇಕಾಗುತ್ತೆ. ಪ್ರಣೋದ್, ಥ್ಯಾಂಕ್ ಯು ಆನಂದ್ ಮಾಹಿತಿಗೆ.